ಶಿವನಿಗೆ ಅತ್ಯಂತ ಪ್ರಿಯರು ಯಾರು ಎಂದು ನಿಮಗೆ ಗೊತ್ತೇ? ಒಂದು ದಿನ ನಂದಿ ಮಹಾದೇವನನ್ನು ಕೇಳಿದನು, ಮಹಾದೇವ, ಈ ಸೃಷ್ಟಿಯಲ್ಲಿ ನಿಮಗೆ ಅತ್ಯಂತ ಪ್ರಿಯರು ಯಾರು ಎಂದು. ಮಹಾದೇವನು ಮುಗುಳ್ನಗುತ್ತಾ, ನಂದಿ, ನೀನು ಇಷ್ಟು ವರ್ಷಗಳಿಂದ ನನ್ನ ಜೊತೆಯಲ್ಲೇ ಇದ್ದೀಯಲ್ಲ, ಈ ಪ್ರಶ್ನೆಗೆ ಉತ್ತರ ನಿನಗೆ ಗೊತ್ತಿರಬೇಕು. ನೀನೇ ಹೇಳು, ನಿನಗೆ ಏನು ಅನಿಸುತ್ತದೆ ಎಂದು ಮಹಾದೇವನು ಕೇಳಿದರು. ನಂದಿ ಸ್ವಲ್ಪ ಯೋಚಿಸಿ, ಮಹಾದೇವ, ಇನ್ನಾರಿರಬಹುದು, ಪಾರ್ವತಿ ದೇವಿ ಅಲ್ಲವೇ ಎಂದು ಕೇಳುತ್ತಾನೆ. ಅದನ್ನು ಕೇಳಿದ ಶಿವ ಕಿರುನಗೆಯೊಂದಿಗೆ, ಇಲ್ಲ ನಂದಿ, ಅದು ತಪ್ಪು ಉತ್ತರ ಎಂದು ಹೇಳುತ್ತಾರೆ. ಹಾಗಾದರೆ ನಿಮ್ಮ ಹಿರಿಯ ಪುತ್ರ ಕಾರ್ತಿಕೇಯ ಸ್ವಾಮಿ ಇರಬೇಕು ಅಲ್ಲವೇ ಮಹಾದೇವ ಎಂದು ಹೇಳುತ್ತಾನೆ ನಂದಿ. ಆಗ ಶಿವ, ಇಲ್ಲ ಇಲ್ಲ ನಂದಿ, ನೀನು ನನ್ನ ಬಗ್ಗೆ ತಿಳಿದಿರುವುದು ಇಷ್ಟೇನಾ ಎಂದು ಹೇಳುತ್ತಾನೆ. ಹಾಗಾದರೆ ನಿಮ್ಮ ಕಿರಿಯ ಪುತ್ರ ಗಣೇಶನೇ ಇರಬೇಕು ಎಂದು ನಂದಿ ಹೇಳಿದಾಗ, ಆಗ ಶಿವನು, ನಂದಿ, ನೀನು ಮತ್ತೆ ತಪ್ಪು ಉತ್ತರ ಹೇಳುತ್ತಿದ್ದೀಯಾ, ಇವರಲ್ಲಿ ಯಾರೂ ಅಲ್ಲ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ನಂದಿ, ಹಾಗಾದರೆ ನಾನಾ ಸ್ವಾಮಿ ಅಥವಾ ನಿಮ್ಮ ಕೊರಳಲ್ಲಿರುವ ವಾಸುಕಿನ ಎಂದು ಕೇಳುತ್ತಾನೆ. ಇಲ್ಲ ಇಲ್ಲ, ನೀವು ಕೂಡ ಅಲ್ಲ ಎಂದು ಶಿವ ಹೇಳಿದಾಗ ನಂದಿ, ಸ್ವಾಮಿ, ಇದು ನನ್ನಿಂದ ಆಗುತ್ತಿಲ್ಲ, ದಯವಿಟ್ಟು ನೀವೇ ಹೇಳಿ ಎಂದು ಬೇಡಿಕೊಂಡನು. ಆಗ ಶಿವ, ಕಷ್ಟದಲ್ಲಿದ್ದಾಗಲೂ ಸಂತೋಷದಲ್ಲಿದ್ದಾಗಲೂ ನನ್ನನ್ನೇ ನೆನೆಸುವವರು, ಪ್ರತಿದಿನ ಭಕ್ತಿಯಿಂದ ನನಗೆ ಪೂಜೆ ಮಾಡುವವರು, ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಡುವವರು, ಅವರೇ ನನ್ನ ಅತ್ಯಂತ ಪ್ರಿಯರು, ನನ್ನ ಭಕ್ತರು ಎಂದು ಹೇಳುತ್ತಾರೆ. ನೀವು ಕೂಡ ಶಿವನ ಭಕ್ತರಾಗಿದ್ದರೆ ತಪ್ಪದೆ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.